ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಗಾಡಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದು ನಾನಿಲ್ಲ ಆ್ಯಕ್ಚುಲಿ. ಸೊ ನನ್ನ ಗಾಡಿ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇವತ್ತು ಡೀಟೇಲ್ ತಿಳಿಸ್ಕೊಡುವಂಥ ವಿಡಿಯೋ ಮಾಡಿದ್ದು. ನಾನು ಡೈಲಿ ಬೇಸ್ ಯಾವ ಗಾಡಿ ಯೂಸ್ ಮಾಡ್ತೀನಿ, ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ವಿಡಿಯೋ ಮಾಡಿದ್ದು. ಸೊ ಬೇಸಿಕಲಿ ಬನ್ನಿ ನೋಡೋಣ ನಮ್ಮ ಗಾಡಿ ಯಾವುದು, ಏನು ಅದರ ಪರ್ಫಾರ್ಮೆನ್ಸ್ ಅಂತ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಇವತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜಿಕ್ಸರ್ 150 ನನ್ನ ಒಂದು ಗಾಡಿ ಇದು. ನೀವೇನಾದರೂ ಈ ಗಾಡಿ ಏನಾದರೂ ಪರ್ಚೇಸ್ ಪ್ರಿಫರ್ ಏನಾದರೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆರಾಮ್ಸೆ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ಯಾಕಂತ ಹೇಳಿದರೆ ಲಾಂಗ್ ಡ್ರೈವ್ ಆರಾಮ್ಸೆ ಮಾಡ್ಬೋದು, ಏನು ನಿಮಗೆ ಬ್ಯಾಕ್ ಪೇನ್ ಏನೂ ಆಗೋಲ್ಲ. ಸ್ಪೋರ್ಟ್ ವೇರಿಯಂಟ್ ಗಾಡಿ ಇದೆ ಆ್ಯಕ್ಚುಲಿ. ಆ್ಯಂಡ್ ನಾನು ತೊಗೊಂಡು 1 ವರ್ಷ 8 ಮಂತ್ಸ್ ಆಯಿತು ಅಪ್ರಾಕ್ಸು. ಸೊ ಏನೂ ನನಗೆ ಬ್ಯಾಕ್ ಪೇನ್ ಬಂದಿಲ್ಲ ಇದುವರೆಗೂ. ನೀವು RM5 ನೋಡೋದಾದರೆ ಗೊತ್ತಲ್ಲ ನಿಮಗೆ, ಅದು ಸ್ವಲ್ಪ ಈ ಹ್ಯಾಂಡಲ್ ಇದೆಯಲ್ಲ, ನೋಡ್ಬೋದು ಇಲ್ಲೇನು ಕಾಣ್ತಾಯಿದೆ ಹ್ಯಾಂಡಲ್. ಇದು ಹ್ಯಾಂಡಲ್ ತುಂಬ ಕೆಳಗಡೆ ಇರ್ತದೆ, ಇದು ಸ್ವಲ್ಪ ಮೇಲ್ಗಡೆ ಇದೆ ಆ್ಯಕ್ಚುಲಿ. ನಿಮಗೆ ಸ್ಟ್ರೆಸ್ ಏನು ಬರಲ್ಲ. ಲಾಂಗ್ ಡ್ರೈವ್ ಏನಾದರೂ ಹೋದರೆ ಒಂದು 100 ಕಿಲೋಮೀಟರ್ ಈ ಥರ ಹೋದ್ರೂ ನಿಮಗೆ ಏನೂ ಆಗೋಲ್ಲ, ಆರಾಮ್ಸೆ. ಸೊ ಮತ್ತು ಮೈಲೇಜಿಗೆ ಬಂದರೆ ಮೈಲೇಜ್ ನಿಮಗೆ ಅಪ್ ಟು 45 ತನಕ ಸಿಗುತ್ತೆ. ಆರಾಮ್ಸೆ ಕ್ರೂಸ್ ಮಾಡ್ಬೋದು ಡೈಲಿ ಬೇಸ್ ಏನಾದರೂ ಓಡಾಡ್ತೀನಿ ಅಂತ ಹೇಳಿದರೆ. ಮತ್ತೇನಂತ ಹೇಳಿದ್ರೆ ನಿಮ್ಗೆ ನೋಡ್ಬೋದು ಇಲ್ಲಿ ನಾನು ಯಾವುದೆಲ್ಲ ಚೇಂಜಸ್ ಮಾಡಿದ್ದೀನಿ ಅಂತ. ಸೊ ವಿಂಡ್ಶೀಲ್ಡ್ ಚೇಂಜ್ ಮಾಡಿದ್ದೀನಿ ನೋಡಿ, ವಿಂಡ್ಶೀಲ್ಡ್. ಸೊ ಇದು ಆಲ್ರೆಡಿ ಒಡೆದೋಗಿದೆ, ನೋಡ್ತಾ ಇದ್ದೀರಾ. ಇದು ಮತ್ತೆ ರೀಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಿರರ್ ಕೂಡ ಕಿತ್ತೋಗಿದೆ ನೋಡಿ, ಇಲ್ಲಿ ಮಳೆ ಬಂದೆಲ್ಲ ಕಿತ್ತೋಗಿದೆ. ಮತ್ತು ಚೇಂಜಸ್ ನೋಡ್ಬೋದು ನೀವು ಇಲ್ಲಿ. ಜಸ್ಟ್ ಸ್ಟಿಕರಿಂಗ್ ಮಾಡಿಸಿದ್ದು, ಬ್ಲ್ಯಾಕ್ ಕಲರಲ್ಲಿ ಸ್ಟಿಕರ್ ಮಾಡಿಸಿದ್ದು. ಮತ್ತು ಇಲ್ಲಿ ಲೈಟ್ ಮತ್ತು DRL ಟೈಪ್ ಕಾಣಲಿ ಅಂತ ಹೇಳಿ, DRL ಲೈಟ್ ಥರ ಕಾಣಲಿ ಅಂತೇಳಿ ನಾನು ಇಲ್ಲಿ ಸ್ಟಿಕರಿಂಗ್ ಹಾಕ್ಸಿದ್ದು. ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದು. ಆಮೇಲೆ ಅದನ್ನು ಬಿಟ್ಟರೆ ಇಲ್ಲಿ ಚೇಂಜಸ್ ಏನು ಮಾಡಲಿಲ್ಲ. ಮತ್ತು ಹಿಂದ್ಗಡೆ ಬಂದರೆ ನೋಡ್ತಾ ಇದ್ದೀರಾ, ಹಿಂದ್ಗಡೆಯಲ್ಲಿ ಈ ಟೈಲ್ ಲೈಟ್ ಇದೆಯಲ್ಲ, ಏನು ಕಾಣಿಸ್ತಾ ಇದೆ ಅನ್ಕೋತೆ, ಇನ್ನು ಟೈಲ್ ಲೈಟ್ ಇದೆ ನೋಡಿ. ಈ ಟೈಲ್ ಲೈಟನ್ನು ನಮ್ಮದು ಓನ್ ಸ್ಟೈಲಲ್ಲಿ ಸ್ಟಿಕರಿಂಗ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅದು ಟೈಲ್ ಲೈಟ್, ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಸಿ ನಾನು ಒಂದು ಓನ್ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಬೇಸಿಕಲಿ ಮತ್ತು ಯಾವುದು ಚೇಂಜಸ್ ಇಲ್ಲ. ನೋಡ್ಬೋದು, ನನಗೆ ಒಂದೇ ಬೇಜಾರಾಗಿರೋದು ಈ ಗಾಡಿಯಲ್ಲಿ ಏನಂತ ಹೇಳಿದರೆ ಇದರ ಎಕ್ಸಾಸ್ಟ್. ನೋಡ್ತಾ ಇದ್ದಾರಲ್ಲ, ಈ ಎಕ್ಸಾಸ್ಟ್ ಸ್ವಲ್ಪ ದೊಡ್ಡದು ರೀತಿಯಲ್ಲಿ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಅದು ನೋಡ್ಬೋದು ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ನನಗೆ ಅದೇ ಒಂಥರ ಬೇಜಾರು ಅನಿಸಿದ್ದು. ಅದನ್ನು ಬಿಟ್ಟರೆ ಗಾಡಿ ಓವರಾಲ್ ಈ ಪರ್ಫಾರ್ಮೆನ್ಸ್ ಎಲ್ಲ ಓಕೆ ಅನಿಸ್ತು. ಆಮೇಲೆ ಲಾಸ್ಟ್ ಟೈಮ್ ನೋಡ್ಬೋದು ಇಲ್ಲಿ ಮೀಟ್ರ್ ಏನಾಗಿತ್ತು ಅಂತ ಹೇಳಿದರೆ ರಿಪ್ಲೇಸ್ಮೆಂಟ್ ಮಾಡಿಸಿದ್ದೀನಿ ಹೊಸದು. ಮೀಟ್ರು ಒಂಥರ ಇಂಕ್ ಟೈಪ್ ಬಂದಿತ್ತು. ಅದು ನನಗೆ ಗಾಡಿ ತೊಗೊಂಡು 8 ಮಂತ್ಸ್ ಆಯಿತು. 8 ಮಂತ್ಸ್ ನಂತರ ಮೀಟ್ರ್ ಸ್ವಲ್ಪ ಪ್ರಾಬ್ಲಮ್ ಬಂತು. ಎಲ್ಲ ಗಾಡಿ ಅಂತಲ್ಲ, ಬಟ್ ನನ್ನ ಗಾಡಿಯಲ್ಲಿ ಈ ಥರ ಪ್ರಾಬ್ಲಮ್ ಬಂತು. ಈ ಶೋರೂಮಲ್ಲಿ ಕೇಳಿದೆ, ಶೋರೂಮಲ್ಲಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಫ್ರೀಯಾಗಿ ಮಾಡಿಕೊಟ್ರು ಅವರು ರಿಪ್ಲೇಸ್ಮೆಂಟ್. ರೀಸೆಂಟ್ಲಿ ಮಾಡಿಕೊಟ್ರು, ಒಂದು 4-5 ಮಂತ್ಸ್ ಆಯಿತು. ಆಮೇಲೆ ಚೇಂಜ್ ಮಾಡಿಸಿದ ತಕ್ಷಣ ಏನು ತೊಂದರೆ ಇಲ್ಲ, ನನಗೆ ಇದೇನು ಪ್ರಾಬ್ಲಮ್ ಬರಲಿಲ್ಲ. ನೆಕ್ಸ್ಟು ಬಟ್ ಇದು ಗಾಡಿ ಬಂದು 2023 ಮಾಡೆಲ್. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಮಂಗಳೂರಲ್ಲಿ. ಫಸ್ಟ್ ಆಫ್ ಆಲ್ ನನಗೆ ಹೇಳೋದು ಬರ್ತದೆ, ಇದು ಗಾಡಿನ ಪರ್ಚೇಸ್ ಮಾಡಿದ್ದು ನಾನು ಏರ್ಪೋರ್ಟ್ ರೋಡು ಮ್ಯಾಂಗ್ಳೂರು, ಅಲ್ಲಿ ಪರ್ಚೇಸ್ ಮಾಡಿದ್ದು ಗಾಡಿ ಇದು. ಈ ಸೈಡಿಗೆ ಬಂದರೆ ಇಲ್ಲಿ ಸ್ಯಾರಿ ಗಾರ್ಡ್ ತೆಗೆದಿದ್ದೀನಿ. ಮತ್ತು ಇದೇನು ಮಡ್ ಏನು ಇದ್ದಿದ್ದೆಲ್ಲ, ಮಡ್ ಗಾರ್ಡ್ ಟ್ರ್ಯಾಶ್ ಏನು ಬರುತ್ತೆ ಅದನ್ನು ಕೂಡ ತೆಗೆಸಿದ್ದೀನಿ. ಸೊ ಈ ಕಂಪ್ಲೀಟ್ ಸ್ಪೋರ್ಟ್ಸ್ ಟೈಪ್ ಲುಕ್ ಬರಲಿ ಅಂತ ನಾನು ಹಾಗೆ ಮಾಡಿದ್ದು. ಮತ್ತು ಸರ್ವಿಸ್ ಬೇರೆ ಮಾಡಿಸಿಲ್ಲ, ಸರ್ವಿಸ್ ಈ ಸಲ ಮಾಡಿಸ್ಬೇಕು ಗಾಡಿನ. ಅದೇ ನಾನು ಪರ್ಸ್ನಲಿ ಇಷ್ಟ ಆಗಿ ತೊಗೊಂಡಿದ್ದ ಗಾಡಿ ಇದು. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದು ಗಾಡಿನ. ಕೆಲವರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು ಈ ಥರ ಗಾಡಿ ತೊಗೊಳ್ಳಿಕ್ಕೆ. ಮೇಯ್ನ್ಲಿ ಒಬ್ಬೊಬ್ರದ್ದು ಒಂದೊಂದು ಪ್ರಿಫರೆನ್ಸ್ ಇರ್ತದೆ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಯಾವ್ದು ಗಾಡಿ ಇಷ್ಟ ಇರುತ್ತೆ ಅದನ್ನು ತೊಗೋಬೋದು. ಸೊ ಆ ಥರ. ಮತ್ತೇನಪ್ಪ ಅಂತ ಹೇಳಿದರೆ ಗಾಡಿ ಪರ್ಫಾರ್ಮೆನ್ಸ್, BHP ಎಷ್ಟು, ಟಾರ್ಕ್ ಎಷ್ಟು, ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಗೂಗಲ್ ಮಾಡಿದರೆ ಇವಾಗ ಬೇಗ ಸಿಕ್ಬಿಡುತ್ತೆ, ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ರೆ ಒಂದು ಗಾಡಿ ಆನ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡುವ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅದು ಎಕ್ಸಾಸ್ಟ್ ನೋಟ್ ಕೂಡ ಕೇಳಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತಂತ.
ಚಡಿ ಸ್ಟಾರ್ಟ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಮರ್ತು ಹೋದೆ. ಹೇಟರ್ಸ್ ಅಂತ ಏನು ಕರೀತಾರಲ್ಲ, ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ. ಏನೋ ಒಂದು ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ಹಾಕಿದರೆ ಅದನ್ನು ಡೈರೆಕ್ಟಾಗಿ ಶೇರ್ ಮಾಡೋದು, ಗೇಲಿ ಮಾಡೋಕ್ಕೆ ನೋಡೋದು. ಅದು ಗೇಲಿ ಮಾಡೋಕ್ಕೆ ನೋಡೋದು ಅಂದರೆ ಸಾಮಾನ್ಯ ಕಾಮನ್ ಆಗಿಬಿಟ್ಟಿದೆ. ಅದು ಗ್ರೂಪಲ್ಲಿ ಶೇರ್ ಮಾಡೋದು ಮಾಡಲಿ, ತೊಂದರೆ ಇಲ್ಲ, ನನಗೇನು ಇದ್ದಿಲ್ಲ. ನಾನೇನು ಬೇರೆ ಥರ ಏನು ವಿಡಿಯೋ ಮಾಡ್ತಾಯಿಲ್ಲ. ನಾನೇನು ವಿಡಿಯೋ ಮಾಡಬೇಕು, ಯಾವ ರೀಸನ್ ವೈಸ್ ವಿಡಿಯೋ ಮಾಡಬೇಕು ಅದನ್ನೇ ಮಾಡ್ತಾಯಿದ್ದೀನಿ. ಬೇರೆ ಏನು ಬೇಡದಿದ್ದು ಏನು ಮಾಡ್ತಾಯಿಲ್ಲ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ. ನನಗೆ ನಾನು ಮಾಡೋದು ಮಾಡ್ತಾಯಿರ್ತೀನಿ ಅಷ್ಟೇ. ಅದೇ ನಾನು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕಿದಾಗ ಎಲ್ಲ ಬೇರೆ ಕಡೆಯೆಲ್ಲ ಶೇರ್ ಮಾಡಿ ಎಲ್ಲ ತುಂಬ ಅವಂತರ ಎಲ್ಲ ಮಾಡಿದ್ರು. ತೊಂದರೆ ಇಲ್ಲ, ಮಾಡೋರು ಮಾಡಲಿ. ನಾನೇನು ಅದ್ರ ಬಗ್ಗೆ ಕೇರ್ ಮಾಡ್ತಾಯಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಮಾಡಲಿ. ಮತ್ತು ಇದನ್ನು ಕೂಡ ಹಾಗೆ ಮಾಡ್ಬೋದು ವಿಡಿಯೋನ. ಯೂಟ್ಯೂಬಲ್ಲ ನೋಡ್ತಾ ಇದ್ದಾರೆ, ಆಲ್ರೆಡಿ ನೋಡ್ತಾ ಇದ್ದಾರೆ. ಬಟ್ ಅವ್ರು ಏನು ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಜಸ್ಟ್ ನಮ್ಮನ್ನು ಯಾವುದೇ ರೀತಿಯಾದರೂ ಎತ್ತಾಗಬೇಕು ಅಂದರೆ ಡಿಗ್ರೇಡ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇರುತ್ತೆ. ಸೊ ಮಾಡಲಿ, ಎಷ್ಟು ಮಾಡ್ತಾರೋ ಮಾಡಲಿ, ತೊಂದರೆ ಇಲ್ಲ. ಬಟ್ ನಾನು ನನ್ನ ಪಾಡಿ ನಾನು ಮಾಡ್ಕೊಂಡು ಹೋಗ್ತೀನಿ. ಏನು ಮಾಡಬೇಕು ನಾನು ಫ್ಯೂಚರಲ್ಲಿ ಏನು ಮಾಡಬೇಕು ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಅವ್ರ ಉದ್ದೇಶ ಏನೋ ಇರ್ಬೋದು, ಮಾಡಲಿ. ಎಷ್ಟು ಮಾಡ್ತಾರೋ ಮಾಡಲಿ. ನಾನು ಅದನ್ನೇ ಏನು ಹೇಳೋಕ್ಕೆ ಹೋಗಲ್ಲ.